ಏನ್ ಗುರು, ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ಅನಿಸ್ತದೆ. ಇವತ್ ಬೆಳಗ್ಗೆ 6 ಗಂಟೆಗೆ ಎದ್ದೋಲಿ. ಇಲ್ಲ, ನೋ ವೇ. ನಿಜವಾಗ್ಲೂ ನಾನು 6 ಗಂಟೆಗೆ ಎದ್ದೋಲಿ. ಇನ್ನೊಂದ್ ಹಾಫ್ ಅನ್ ಅವರ್ ಅಲ್ಲಿ ಹಿಂಗಿದ್ದಿದ್ ನಾನು ಹಿಂಗ್ ರೆಡಿ ಆದೆ. ಏನೋ ಮರ್ತೋಗಿದ್ದೀನಿ ಅನ್ಕೊಂಡ್ರೆ ಕೈಗೆ ವಾಚ್ ಕೆಟ್ಕೊಂಡಿದ್ದಿಲ್ಲ. ಆ ವಾಚ್ ಎತ್ಕೊಂಡು ಬೂಮ್ ಬೂಮ್ ಬುಷ್ ಅನ್ನೋಷ್ಟೊತ್ತಿಗೆ ಹಿಂಗಿದ್ದಿದ್ ಕೈ ಹಿಂಗಾಯ್ತು. ಇದೆಲ್ಲ ಆದ್ಮೇಲೆ ಟೈಮ್ ನೋಡ್ದೆ 7 ಗಂಟೆ. ಇನ್ನೇನ್ ಟೈಮ್ ಆಯ್ತು ಅಂತ ಚಾರ್ಜರ್ ವೈರ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಟಿಫನ್ ರೆಡಿ ಆಗೈತೆ ಇಲ್ಲ ಅಂತ ನೋಡಕ್ ಅಡ್ಗೆ ಮನೆಗೆ ಹೋದೆ. ಇವತ್ತಿನ ಟಿಫನ್ ಚಪಾತಿ. ಪಾಪ ನಮ್ಮಮ್ಮ ನನಗೋಸ್ಕರ ಬೆಳಗ್ಗೆನೆ ಚಳಿದಲ್ಲಿ ಬೇಗ ಎದ್ದೋಲಿ ಸ್ವೆಟರ್ ಹಾಕೊಂಡು ಟಿಫನ್ ರೆಡಿ ಮಾಡ್ಕೊಡ್ತಾರೆ. ಟಿಫನ್ ರೆಡಿ ಆದ್ಮೇಲೆ ಅದ್ರ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಬ್ಯಾಗ್ ಅಲ್ಲಿ ಅವರೇ ಇಕ್ತಾರೆ. ಇದೆಲ್ಲ ನೋಡಿದ್ಮೇಲೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವ್ ಎಷ್ಟೇ ದೊಡ್ಡವರಾದ್ರೂ ಅಮ್ಮ ಅಪ್ಪನ ಮಾತ್ರ ಯಾರು ಮರಿಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಆದ್ಮೇಲೆ ನಾನೊಂದ್ ಗ್ಲಾಸ್ ಹಾಲು ಕುಡ್ಕೊಂಡು ಇನ್ನೇನ್ ಟ್ರೈನ್ ಟೈಮ್ ಆಯ್ತು ಅಂತ ಸೀದಾ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಬಂದೆ. ರೈಲ್ವೆ ಸ್ಟೇಷನ್ ಹೋಗಿ 10 ನಿಮಿಷಕ್ಕೆ ಟ್ರೈನ್ ಬಂತು. ನೀವೇ ನೋಡ್ಬೋದು ಇಲ್ಲಿ ಟ್ರೈನ್ ಅಲ್ಲಿ ಎಷ್ಟು ರಶ್ ಐತಂತ. ನಾನು ಟ್ರೈನ್ ಅಲ್ಲಿ ಕರೆಕ್ಟ್ ಆಗಿ ವೈಟ್ ಫೀಲ್ಡ್ ಹೋಗೋಷ್ಟೊತ್ತಿಗೆ 8:30 ಆಯ್ತು. ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಐತೆ. ಅಲ್ಲಿ ಬಸ್ ಹತ್ಬಿಟ್ಟು ಮೇಲೆ ಟಿಕೆಟ್ ಇಸ್ಕೊಂಡಿರ ಇರಕ್ಕಾಗತ್ತಾ? ಟಿಕೆಟ್ ಇಸ್ಕೊಂಡು ಹೆಂಗ ಹೋಗಿದ ತಕ್ಷಣ ಬಸ್ ಅಲ್ಲಿ ಸೀಟ್ ಸಿಕ್. ಬಟ್ ಆದ್ರೆ 8:30 ಬಸ್ ಹತ್ತಿದ್ರೆ 9:45 ಆಯ್ತು ಹೋಗೋಷ್ಟೊತ್ತಿಗೆ. ಯಾಕಪ್ಪ ಅಂದ್ರೆ ಟ್ರಾಫಿಕ್. ಈ ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ಅನಿಸ್ತದೆ. ಯಾಕಂದ್ರೆ ನಾನು ಟ್ರೈನ್ ಅಲ್ಲಿ 47 ಕಿಲೋಮೀಟರ್ 1 ಅವರ್ ಅಲ್ಲಿ ಜರ್ನಿ ಮಾಡಿದ್ರೆ ಈ ಬೆಂಗಳೂರಲ್ಲಿ 8 ಕಿಲೋಮೀಟರ್ 1 ಅವರ್ 15 ಮಿನಿಟ್ಸ್ ಜರ್ನಿ ಮಾಡ್ತೀನಿ. ಇನ್ನೇನು ಆಫೀಸ್ ಹೋಗ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಿದೆ. ಇದು ಇವತ್ತಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.